ಕಲಬುರಗಿಯ ಡಿಸಿ ವಿರುದ್ಧ ರವಿಕುಮಾರ್ ಅವಹೇಳನಕಾರಿ ಹೇಳಿಕೆ. ಎಂಎಲ್ಸಿ ಎನ್ ರವಿಕುಮಾರ್ಗೆ ಎರಡನೇ ನೋಟಿಸ್ ಜಾರಿಯಾಗಿದೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಜಾರಿಯಾಗಿರುವುದು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ವಿರುದ್ಧ ರವಿಕುಮಾರ್ ಬಹಳ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಎಂಎಲ್ಸಿ ರವಿಕುಮಾರ್ಗೆ ಈಗ ಎರಡನೇ ನೋಟಿಸ್ ಕೊಡಲಾಗಿದೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಜಾರಿ ಮಾಡಲಾಗಿದೆ. ಎಸಿಪಿ ಸುಬೇದಾರ್ ಮುಂದೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಲಾಗಿದೆ. ಕಲಬುರಗಿ ಚಲೋ ಕಾರ್ಯಕ್ರಮದ ಭಾಷಣದಲ್ಲಿ ರವಿಕುಮಾರ್ ಮಾತನಾಡಿದ್ರು. ಕಲಬುರಗಿ ಡಿಸಿ ಫೌಜಿಯಾ ಬಗ್ಗೆ ಮಾತನಾಡಿದ್ರು. ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ದೂರಿನ ಹಿನ್ನೆಲೆ ನೋಟಿಸ್ ನೀಡಿ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿದೆ. ನಾಳೆ ತನಿಖಾಧಿಕಾರಿ ಮುಂದೆ ಎನ್ ರವಿಕುಮಾರ್ ಹಾಜರಾಗಲಿದ್ದಾರೆ. ಕಲಬುರಗಿ ಡಿಸಿ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಅವರಿಗೆ ನೋಟಿಸನ್ನು ಕೂಡ ನೀಡಲಾಗಿತ್ತು. ಆದರೆ ಮೊದಲ ನೋಟಿಸ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಈಗ ಎರಡನೇ ನೋಟಿಸನ್ನು ಜಾರಿ ಮಾಡಲಾಗಿದೆ. ಎಸಿಪಿ ಸುಬೇದಾರ್ ಮುಂದೆ ಹಾಜರಾಗುವಂತೆ ಈಗ ನೋಟಿಸನ್ನು ಜಾರಿ ಮಾಡಲಾಗಿದೆ. ಕಲಬುರಗಿ ಚಲೋ ಕಾರ್ಯಕ್ರಮದ ಭಾಷಣದಲ್ಲಿ ರವಿಕುಮಾರ್ ಮಾತನಾಡಿದರು. ಕಲಬುರಗಿ ಡಿಸಿ ಫೌಜಿಯಾ ತರುಣ್ಣುಂ ಅವರ ಬಗ್ಗೆ ಮಾತನಾಡಿದರು. ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಜೊತೆಗೆ ದೂರಿನ ಹಿನ್ನೆಲೆ ನೋಟಿಸ್ ನೀಡಿ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿ ಅವರಿಗೆ ತಿಳಿಸಲಾಗಿತ್ತು. ಆದರೆ ಅವರು ಹಾಜರಾಗಿರಲಿಲ್ಲ. ಈಗ ನಾಳೆ ತನಿಖಾಧಿಕಾರಿಯ ಮುಂದೆ ಹಾಜರಾಗ್ತಾರಂತೆ ಎನ್ ರವಿಕುಮಾರ್ ಅವರು. ಕಾದು ನೋಡಬೇಕಾಗಿದೆ ಏನಾಗುತ್ತೆ, ಜೊತೆಗೆ ಅದಕ್ಕೆ ಯಾವ ರೀತಿಯಾದಂಥ ಸ್ಪಷ್ಟನೆಯನ್ನು ಕೊಡ್ತಾರೆ ಎನ್ ರವಿಕುಮಾರ್. ಅದಕ್ಕೆ ಹೇಳೋದು, ಮಾತನಾಡುವ ಬರದಲ್ಲಿ ಭಾಳ ಹುಷಾರಾಗಿರಬೇಕು. ಪಾಕಿಸ್ತಾನದ ಬೆಂಬಲ ಅಥವಾ ಏನು ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಫೌಜಿಯಾ ಅಲ್ಲಿನ ಡಿ ಸಿ ಅವ್ರ ಬಗ್ಗೆ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ರು. ಕಲಬುರಗಿ ಡಿ ಸಿ ಬಗ್ಗೆ ಇದೇ ವಿಚಾರ ಈಗ ಅವರಿಗೆ ಸಂಕಷ್ಟ ತಂದೊಡ್ಡಿದೆ ನೋಡಿ.